ದಾವಣಗೆರೆ ಪೊಲೀಸ್ ಅಧೀಕ್ಷಕರಾದ ಉಮಾ ಪ್ರಶಾಂತ್ ಅವರ ಸೂಚನೆಯಂತೆ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವಿಜಯಕುಮಾರ ಎಂ ಸಂತೋಷ್ ಅವರು ಮತ್ತು ಮಂಜುನಾಥ ಜಿ ಅವರು ಹಾಗೂ ದಾವಣಗೆರೆ ಗ್ರಾಮಾಂತರ ಡಿವೈಎಸ್ಪಿ ಅವರಾದ ಬಸವರಾಜ್ ಬಿಎಸ್ ಅವರ ಮಾರ್ಗದರ್ಶನದಲ್ಲಿ ಹರಿಹರ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ದಯಾನಂದ್ ಅವರ ನೇತೃತ್ವದಲ್ಲಿ ಪೊಲೀಸರ ತಂಡ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಾಚರಣೆಯನ್ನ ನಡೆಸಿ ಸಾರ್ವಜನಿಕರಿಗೆ ಕಿರಿಕಿರಿಯನ್ನುಂಟು ಮಾಡುವ 40ಕ್ಕೂ ಹೆಚ್ಚು ಕರ್ಕಶ ಧ್ವನಿ ಮಾಡುವ ಡಿಫೆಕ್ಟಿವ್ ಸೈಲೆನ್ಸರ್ಗಳನ್ನು ಹಾಗೂ 30ಕ್ಕೂ ಹೆಚ್ಚು ಶ್ರಿಲ್ ಹಾರ್ನ್ಸ್ಗಳನ್ನು 20ಕ್ಕೂ ಹೆಚ್ಚು ಹೈಬೀಮ್ ಎಲ್ಇಡಿ ಲೈಟ್ಸ್ಗಳನ್ನು ವಶಪಡಿಸಿಕೊಂಡು ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳನ್ನು ದಾಖಲಿಸಿ ದಂಡವನ್ನ ವಿಧಿಸಿದ್ದಾರೆ. ಹರಿಹರ ನಗರದಲ್ಲಿ ವಶಪಡಿಸಿಕೊಂಡ ಕರ್ಕಶ ಧ್ವನಿ ಮಾಡುವ ಡಿಫೆಕ್ಟಿವ್ ಸೈಲೆನ್ಸರ್ಗಳನ್ನು, ಶ್ರಿಲ್ ಹಾರ್ನ್ಸ್ಗಳನ್ನು ಹಾಗೂ ರಾತ್ರಿ ಸಮಯದಲ್ಲಿ ಅಪಘಾತಕ್ಕೆ ಕಾರಣವಾಗುವ ಹೈ ಬೀಮ್ ಎಲ್ಇಡಿ ಲೈಟ್ಸ್ಗಳನ್ನು ಹರಿಹರ ನಗರ ಪೊಲೀಸ್ ಠಾಣೆಯ ಪೊಲೀಸರು ಸಾರ್ವಜನಿಕವಾಗಿ ನಾಶಪಡಿಸಿದ್ದಾರೆ. ಸಾರ್ವಜನಿಕರು ಸಂಚಾರ ನಿಯಮಗಳನ್ನು ಪಾಲಿಸುವ ಮೂಲಕ ಡಿಫೆಕ್ಟಿವ್ ಸೈಲೆನ್ಸರ್ಗಳನ್ನು, ಶ್ರಿಲ್ ಹಾರ್ನ್ಸ್ಗಳನ್ನು, ಹೈ ಬೀಮ್ ಎಲ್ಇಡಿ ಲೈಟ್ಸ್ಗಳನ್ನು ವಾಹನಗಳಲ್ಲಿ ಬಳಸಬಾರದು ಎಂದು ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಜಾಗೃತಿ ಮೂಡಿಸಲಾಯಿತು. ಸಿಡಿದು ಬಂದು